ಈ ರೀತಿ ಲೇಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೇಸ್ ಸ್ವಲ್ಪ ಉಳಿದಿತ್ತು, ಫ್ರಂಟಲ್ಲಿ ಈ ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಾನೀಗ ಪೈಪಿಂಗ್ನ ನಾರ್ಮಲ್ ಪೈಪಿಂಗು, ಒಬ್ಬರು ಕಮೆಂಟ್ ಮಾಡಿದರೆ ನಾರ್ಮಲ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಇದನ್ನು ನೋಡಿ ಈಸಿಯಾಗಿ ನಾವು ಯಾವ ರೀತಿ ಈ ಒಂದು ಪೈಪಿಂಗ್ನ ಕೊಡಬೇಕು ಅಂತ ನೋಡಿ. ಈ ಥರ ಕ್ರಾಸ್ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ಬಟ್ಟೆ ಈ ರೀತಿ ಹಾಕಿ ನಾವು ಯಾವ ಕಡೆ ಎಕ್ಸ್ಪ್ಯಾಂಡ್ ಆಗುತ್ತೋ ಜಾಸ್ತಿ ಆ ಒಂದು ಡೈರೆಕ್ಷನಲ್ಲೇ ನಾವು ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ಬಿಗಿನರ್ಸ್ ಆದರೆ ನೀವು 1.5 ಇಂಚಷ್ಟು ವಿಡ್ತಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾದರೆ 1 ಇಂಚ್ ಆದರೆ ಸಾಕಾಗತ್ತೆ. ಇಲ್ಲ ನಮಗಿನ್ನೂ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಪೈಪಿಂಗ್ ಕೊಡ್ತೀವಿ ಅಂದರೆ ಒಂದು 3/4 ಇಂಚಷ್ಟು ಕಟ್ ಮಾಡಿಕೊಂಡು ನೀವು 1/4 ಇಂಚಷ್ಟು ಫೋಲ್ಡ್ ಮಾಡಿ ನೀವು ಪೈಪಿಂಗ್ನ ಕೊಡ್ಬೋದು. ನೋಡಿ, ನಾನಿಲ್ಲಿ 1 ಇಂಚಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಪೀಸು ಜಾಸ್ತಿ ಎಕ್ಸ್ಪ್ಯಾಂಡ್ ಎಲ್ಲ ಆಗುತ್ತೋ ಕ್ಲಾತ್ ಅನ್ನೋದು ಅಲ್ಲಿ ನಾವು ಚೆಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಡೋರಿಗಂತ ಇಷ್ಟು 1.5 ಇಂಚಷ್ಟು ವಿಡ್ತಲ್ಲಿ ಕಟ್ ಮಾಡ್ತಾ ಇರೋದು. ಸೊ ನಾನು ಈ ಕಡೆ ಕಟ್ ಮಾಡಿಟ್ಟಿರೋದು ಪೈಪಿಂಗ್ ಅಂತ. ಡೋರಿಗಾದರೆ ನೀವು ಡೋರಿಗೆ ಕೂಡ ಅಷ್ಟೇ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಡೋರಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಕ್ರಾಸ್ ಪೀಸಲ್ಲಿ ನಿಮಗೆ ಸಣ್ಣ ಬರುತ್ತೆ. ಸೊ ಇವೆರಡು ನಾನು ಡೋರಿಗಂತ ಕಟ್ ಮಾಡ್ಕೊಂಡಿದ್ದೀನಿ. ಇವು ಬಂದು ನಾನು ಪೈಪಿಂಗ್ಗೆ ಕಟ್ ಮಾಡ್ಕೊಂಡಿರುವಂಥ 2 ಪೀಸಸ್ಸು. ಈಗ ಅಟ್ಯಾಚ್ ಮಾಡೋದು ನೋಡಿ, ಕ್ರಾಸಾಗಿ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಕ್ರಾಸಾಗಿ ಕಟ್ ಮಾಡಿಕೊಂಡು ನೀವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಕ್ಲಾತ್ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು 1/4 ಇಂಚಷ್ಟು ಬಿಟ್ಟರೆ ಸಾಕಾಗುತ್ತೆ. ಈಗ ನೋಡಿ, ಇಲ್ಲಿ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಬಿಗಿನರ್ಸ್ ಆದರೆ ನೀವು ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡ್ರು ಸಾಕಾಗತ್ತೆ. ನೋಡಿ, ಈ ರೀತಿ ನಾನೊಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಈವನ್ ಒಂದೇ ಲೆವೆಲಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ. ಆದರೆ ಜಿಗ್ಜಾಗ್ ಥರ ಆ ಕಡೆ ಈ ಕಡೆ ಕತ್ತಲಿಸ್ಬಾರ್ದು. ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ನಾನು ಯಾವ ರೀತಿ ಹಾಕ್ತಿದ್ದೀನೋ ಆ ರೀತಿ ನೀವು ಸ್ಟಿಚ್ನ ನೀಟಾಗಿ ಹಾಕ್ಕೊಂಡ್ರೆ ನಿಮ್ಮ ಪೈಪಿಂಗು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಈ ಒಂದು ವೀಡಿಯೋಗೆ. ನೋಡಿ, ಎಕ್ಸಸ್ ಅನಿಸಿದ್ರೆ, ನಿಮಗೆ ಜಾಸ್ತಿ ಅನಿಸಿದ್ರೆ ಅಲ್ಲಿ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆಲ್ಲ ಕಡೆ ಲೆವೆಲ್ಲಾಗಿ ಕ್ಲಾತ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಎಲ್ಲೂ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಇರೋದಿಲ್ಲ. ಸೊ ಈಗ ನಾನು ಬ್ಲೌಸ್ ಏನು ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದನ್ನು ತಗೊಂಡು ಲೆಫ್ಟ್ ಸೈಡಿಂದ ಅಂದರೆ ಉಕ್ಪಟ್ಟಿ ಕಡೆಯಿಂದ ನಾನು ಇಲ್ಲಿ ಅಟ್ಯಾಚ್ನ ಮಾಡ್ತೀನಿ. ಕೂಳಿ ಅನ್ನೋದು ಮೇಲಕ್ಕಿರಲಿ, ಆ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ಒಂದು 1/2 ಇಂಚಷ್ಟು ಮುಂದಕ್ಕೆ ಬಿಟ್ಟು ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟಕ್ಕೆ ಸ್ಟಿಚ್ನ ಹಾಕ್ಕೊಳ್ತಾ ತುಂಬಾ ಈಸಿ. ನೀವು ಕಷ್ಟನೇನೋ ಪೈಪಿಂಗ್ ಕೊಡೋದು ಅಂತ ಖಂಡಿತವಾಗ್ಲೂ ಅಂದ್ಕೋಬೇಡಿ. ತುಂಬಾ ಈಸಿಯಾಗಿ ನಾವು ಪೈಪಿಂಗ್ನ ಕೊಡ್ಬೋದು. ನಿಮಗೆ ಫಸ್ಟ್ ಟೈಮ್ ಕೊಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಅದು 1 ಸಲ 2 ಸಲ ನೀವು ಟ್ರೈ ಮಾಡಿಬಿಟ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ನಮಗೆ ಥ್ರೆಡ್ ಯೂಸ್ ಮಾಡಿ ಪೈಪಿಂಗ್ ಮಾಡಬೇಕು ಅಂತಲೇ ಏನೂ ಇಲ್ಲ. ನಮಗೆ ಈ ಥರ ನಾರ್ಮಲಲ್ಲೂ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಭಯ ಪಟ್ಕೋಬಾರ್ದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಸೊ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ 1-2 ಬ್ಲೌಸ್ಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. 3ನೇ ಬ್ಲೌಸಿಗೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದುಬಿಡುತ್ತೆ. ಬರಲ್ಲ ಅಂತ ಇರಬಾರ್ದು, ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗು. ನೋಡಿ, ಈವನ್ ನಾನು ಹೇಳ್ತೀನಿ, ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಾವು ಸ್ಟಿಚ್ ಏನು ಮಾಡ್ತಿದ್ದೀವೋ ಆ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಹಾಕಬೇಡಿ ದಯವಿಟ್ಟು. ಆ ಥರ ಹಾಕಿದ್ರೆ ನಮಗೆ ಪೈಪಿಂಗ್ ಅನ್ನೋದು ಸಣ್ಣ ದಪ್ಪ ಬರೋ ಚಾನ್ಸಸ್ ಇರುತ್ತೆ. ಒಂದೇ ಲೆವೆಲಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡೋದ್ರೆ ಪೈಪಿಂಗು ಅಷ್ಟೇ ಒಂದೇ ಲೆವೆಲಲ್ಲಿರುತ್ತೆ, ಒಂದೇ ಸೈಜಲ್ಲಿರುತ್ತೆ. ಒಂದತ್ರ ದಪ್ಪ ಒಂದತ್ರ ಸಣ್ಣ ಆ ರೀತಿ ಬರೋದಿಲ್ಲ. ಇಲ್ಲಿ ಕೂಳೆ ಅನ್ನೋದು ನೋಡ್ಕೊಳ್ಳಿ ಯಾವ ಕಡೆ ಫೋಲ್ಡಿಂಗ್ ಇದೆ ಅಂತ. ಶೋಲ್ಡರ್ ಹತ್ರ ಅದನ್ನು ಆ ಕಡೆಗೆ ಟರ್ನ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಈಗ ಎಂಡಿಂಗ್ ಬರ್ತಾ ನೀವು ಇಲ್ಲೂ ಎಂಡಿಂಗಲ್ಲೂ ಸ್ವಲ್ಪ ನೀವು 1/2 ಇಂಚಷ್ಟು ಬಿಟ್ಟು ಫೋಲ್ಡಿಂಗ್ಗೆ ಕ್ಲಾತು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಂಡಿಂಗ್ಗೆ ಬಂದಾಗಲೂ ಅಷ್ಟೇ
ಇಲ್ಲಿ ಸ್ವಲ್ಪ ಕ್ಲಾತ್ನ ಬಿಟ್ಟು ಕಟ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಫೋಲ್ಡಿಂಗಿಗೆ ಕ್ಲಾತ್ ಬೇಕಾಗುತ್ತಲ್ಲ ಹಾಗಾಗಿ. ನೋಡಿ ಈಗ ಏನು ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ್ವೋ ನೋಡಿ, ಇಲ್ಲಿ ನೀಟಾಗಿ ಲೆವೆಲ್ಲಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಆ ಕೂಳೆ ಅನ್ನೋದೇನಿದೆಯೋ ಅದು ಪೈಪಿಂಗ್ ಒಳಗಡೆಗೆ ಹೋಗಬೇಕು. ಆ ರೀತಿ ನೋಡ್ಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು. ನಿಮಗೆ ಇನ್ನು ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಳ್ರಿ ಸ್ಟಿಚ್ನ. ಈಗ ಫೋಲ್ಡಿಂಗ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ನಾನು ಯಾವ ರೀತಿ ಕೈಯಲ್ಲಿ ಹ್ಯಾಂಡ್ಲ್ ಮಾಡ್ತಾಯಿದ್ದೀನೋ ಕೂಳೆನ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಬಟ್ಟೆ ಒಳಗಡೆಗೆ ಸೇರಿಸಿ ಫೋಲ್ಡ್ನ ಮಾಡ್ತಾಯಿದ್ದೀನಿ. ಮಿಡ್ಲಿಗೆ ಸ್ಟಿಚ್ ಬರಬೇಕು. ಆ ಒಂದು ಪೈಪಿಂಗು ಮತ್ತು ಬ್ಲೌಸ್ ಇದೆಯಲ್ಲ ಅದರ ಮಿಡ್ಲಿಗೆ ಸ್ಟಿಚ್ ಬಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸ್ಟಿಚ್ ಹಾಕಿದ್ದೀವಿ ಅಂತ ಕಾಣಿಸೋದೇ ಇಲ್ಲ, ಆ ರೀತಿ ಬರುತ್ತೆ. ಮತ್ತು ನೀವು ಈ ಫೋಲ್ಡಿಂಗ್ ಮಾಡ್ಕೊಳ್ತೀರಲ್ಲ, ಈ ಒಂದು ಪೈಪಿಂಗ್ ಸೈಜ್ ಅನ್ನೋದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಫೋಲ್ಡಿಂಗ್ನ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪನೇ ಬಿಡಿ, ಇಲ್ಲ ಸಣ್ಣ ಬೇಕು ಅಂದರೆ ಸಣ್ಣಕ್ಕೆ ನೀವು ಪೈಪಿಂಗ್ನ ಮಾಡ್ಕೋಬೋದು. ಅವಾಗಿನ ಸ್ವಲ್ಪ ಒಳಗಡೆಗೆ ಬಟ್ಟೆ ನೀಟಾಗಿ ಪುಷ್ ಮಾಡಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ನಿಮಗಿನ್ನೂ ಸಣ್ಣ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಹಾಕಬೇಕು. ಯಾಕಂದರೆ ಸ್ಟಿಚ್ಚು ನಮ್ಗೆ ಆ ಕಡೆ ಈ ಕಡೆ ಹೊಟ್ಟೋದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ನಮಗೆ ಲೆವೆಲ್ಲಾಗಿ ಒಂದೇ ಲೆವೆಲ್ಲಾಗಿ ಸ್ಟಿಚ್ ಬರಬೇಕು. ಈ ಒಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀವಲ್ಲ ಕ್ಲಾತು, ಅದು ಮತ್ತು ಬ್ಲೌಸು ಈ ಒಂದು ಫೋಲ್ಡ್ ಏನು ಮಾಡ್ಕೊಂಡಿರ್ತೀವೋ ಅದರ ಮಿಡ್ಲಿಗೆ ಸ್ಟಿಚ್ ಬಂದರೆ ನಮಗೆ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಧಾನ ಆದರೂ ಪರವಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಒಂದೇ ಸೈಜಲ್ಲಿ ಬರುತ್ತೆ ಈ ರೀತಿ. ಸೊ ನಾರ್ಮಲ್ ಬ್ಲೌಸ್ಗೂ ನೀವು ಕೊಡ್ಬೋದು, ಲೈನಿಂಗ್ ಬ್ಲೌಸ್ಗೂ ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನಾವು ಥ್ರೆಡ್ಡು ಗೋಲ್ಡನ್ ಕಲರ್ ಕ್ಲಾತು ಎಲ್ಲ ಹಾಕಿ ನಾವೇನು ಪೈಪಿಂಗ್ ಕೊಡ್ತೀವೋ ಅಷ್ಟೇ ಫಿನಿಶಿಂಗ್ ಬರುತ್ತೆ ಈ ನಾರ್ಮಲ್ ಪೈಪಿಂಗ್ ಕೊಡೋದು ಕೂಡ. ಸೊ ಒಬ್ಬರು ಪರ್ಟಿಕ್ಯುಲರಾಗಿ ಕೇಳ್ತಾರೆ ಥ್ರೆಡ್ ಪೈಪಿಂಗ್ ಕೊಡಿ ಅಂತ. ಕೇಳದೇ ಇರೋರಿಗೆ ನೀವು ಈ ರೀತಿ ಪೈಪಿಂಗ್ನ ಕೊಟ್ಟರೂ ಸಹ ಅದು ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ, ಬಟ್ ಅದು ನಾರ್ಮಲ್ ಪೈಪಿಂಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ. ನಾವು ಫಿನಿಶಿಂಗ್ ಚೆನ್ನಾಗಿದ್ದರೆ ದುಡ್ಡು ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ತೊಗೋಬೋದು. ನಾವು ಫಿನಿಶಿಂಗ್ ಕೊಡಲಿಲ್ಲ ಅಂದರೆ ಅವ್ರು ದುಡ್ಡು ಕೊಡೋದಿಲ್ಲ. ಹಾಗಾಗಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ನಿಧಾನ ಆದರೂ ಪರವಾಗಿಲ್ಲ, ಸ್ಟಿಚ್ ಮಾಡೋದು ಬೇಗ ಬೇಗ ಆಗಬೇಕು ಅಂತ ಸ್ಟಿಚ್ ಮಾಡೋಕ್ಕೋದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಬರೋಲ್ಲ. ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿರಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಮತ್ತು ಕಸ್ಟಮರ್ಗೂ ನಾವು ಸ್ಟಿಚ್ ಮಾಡಿರುವಂಥ ಬ್ಲೌಸು ಸ್ಯಾಟಿಸ್ಫೈಡ್ ಆಗಬೇಕು ಅಂದರೆ ನಾವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕಾಗತ್ತೆ. ಫಸ್ಟು ನೋಡಿದ ತಕ್ಷಣ ನಮ್ಗೆ ಇಂಪ್ರೆಷನ್ ಬರೋದೇನು ಗೊತ್ತಾ, ಬ್ಲೌಸ್ ಫಿನಿಶಿಂಗ್ ಹೆಂಗಿದೆ ಅಂತ. ಆಮೇಲೆ ಫಿಟ್ಟಿಂಗ್ ಬಗ್ಗೆ ನೋಡ್ತಾರೆ, ವೇರ್ ಮಾಡಿ ನೋಡ್ತಾರೆ. ಫಸ್ಟ್ ನಾವು ಕೊಡಬೇಕಾಗಿರೋದು ಫಿನಿಶಿಂಗು, ಆಮೇಲೆ ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರಬೇಕು. ಈಗ ಬ್ಲೌಸುಗಳು ಸ್ಟಿಚ್ ಮಾಡೋದ್ರಲ್ಲಿ ಸ್ವಲ್ಪ ಟೈಟು ಲೂಸು ಸಹಜವಾಗಿ ಆಗುತ್ತೆ. ಎಲ್ಲ ಟೈಲರ್ಗಳು ಅಲ್ದ್ರೂ ಅಷ್ಟೇ ಸ್ವಲ್ಪ ಲೂಸು ಟೈಟ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹಂಗೇ ಕಸ್ಟಮರ್ಸು. ಲೂಸ್ ಆದರೆ ಒಂದು ಸ್ಟಿಚ್ ಹಾಕ್ಕೋಬೇಕು, ಟೈಟ್ ಆದರೆ ಒಂದು ಸ್ಟಿಚ್ನ ಬಿಚ್ಕೊಂಡ್ರೆ ಮುಗೀತು. ಇನ್ನೆಲ್ಲ ಪ್ರಾಬ್ಲಮ್ಮು ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅಷ್ಟೇ ಪ್ರಾಬ್ಲಮ್ ಆದರೆ ಸೊ ಕಸ್ಟಮರ್ಸು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಔಟ್ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಒಂದು ಕ್ಲಾತಲ್ಲಿ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬಂದು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವೋ ಅದನ್ನು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೋದು. ಫೈನಲಿ ಇಲ್ಲಿ ಸ್ಟಿಚ್ನ ರಫ್ ಹೊಡ್ಕೋಬೇಕಾಗತ್ತೆ, ಅದನ್ನು ಮಾತ್ರ ಮರಿಬೇಡಿ. ನೋಡಿ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ, ಒಂದೇ ಸೈಜಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಎಲ್ಲೂ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ, ನೀಟಾಗಿ ಬಂದಿದೆ. ಈ ರೀತಿ ನೀವು ಪೈಪಿಂಗ್ನ ಕೊಟ್ಟರೆ ಕಸ್ಟಮರು ಖುಷಿ ಆಗ್ತಾರೆ, ಮತ್ತು ಪೈಪಿಂಗು ಅಷ್ಟೇ ತುಂಬ ನೀಟಾಗಿರುತ್ತೆ. ಬಿಗಿನರ್ಸು ಕೂಡ ಯಾವುದೇ ರೀತಿ ಭಯ ಪಡೆದಿರೋ ನೀವು ಪೈಪಿಂಗ್ನ ಕೊಡ್ಬೋದು. ನೋಡಿ
ಪೈಪಿಂಗ್ ಕೊಟ್ಟ ಮೇಲೆ ಔಟ್ಲುಕ್ಕು. ಇದಕ್ಕೆ ಬೇಕಾದ್ರೆ ನೀವು ಗೋಲ್ಡನ್ ಕಲರಲ್ಲಿ ಕೊಟ್ರೂ ಆಗುತ್ತೆ. ಸೊ ಕಸ್ಟಮರೇ ನನಗೆ ಹೇಳಿದ್ರು ಗೋಲ್ಡನ್ ಕಲರ್ ಬೇಡ, ಸೊ ಬೇರೆದಕ್ಕೆ ಯಾವುದಕ್ಕಾದ್ರೂ ನಾನು ಮ್ಯಾಚ್ ಮಾಡ್ಕೊಳ್ತೀನಿ, ಫುಲ್ ಎಲ್ಲ ಬ್ಲ್ಯಾಕಲ್ಲೇ ಕೊಟ್ಬಿಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾನಿಲ್ಲಿ ಬ್ಲ್ಯಾಕಲ್ಲೇ ಕೊಟ್ಟೆ. ನೋಡಿ ಯು ಶೇಪಲ್ಲಿ ಬೇಕು ಅಂದರು, ಯು ಶೇಪಲ್ಲೇ ನೆಕ್ ಅನ್ನೋದು ರೆಡಿಯಾಗಿದೆ. ಇಲ್ಲಿ ನಾನು ಲೇಸ್ ಉಳ್ಕೊಂಡಿತ್ತಲ್ಲ, ಇದನ್ನು ಇಲ್ಲಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಆಲ್ಟರ್ನೇಟ್ ಆಗಿ ಸ್ಟಿಚ್ ಮಾಡ್ತಾ ಇರೋದು. ಕಸ್ಟಮರ್ ಬೇಕು ಅಂದರೆ ಉಳಿದಿತ್ತಲ್ಲ ಯಾಕೆ ಬಿಸಾಕಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗೇ ಕಾಣಿಸ್ತಿತ್ತು. ನೋಡೋಣ ಕಸ್ಟಮರ್ ಏನಂತಾರೆ. ಬೇಕು ಅಂದರೆ ಅದನ್ನ ಹಾಗೆ ಉಳಿಸ್ತೀನಿ, ಬೇಡ ಅಂದರೆ ಅದನ್ನು ರಿಮೂವ್ ಮಾಡೇ ಕಸ್ಟಮರ್ಗೆ ಕೊಡ್ತೀನಿ. ಸೊ ನನಗೆ ಇಷ್ಟ ಆಯಿತು. ಕಸ್ಟಮರ್ಗೆ ಇಷ್ಟ ಆಗಬೇಕು ಅಂತೇನೂ ಇಲ್ಲ, ಅವ್ರಿಗಿಷ್ಟ ಆಗ್ಬೋದು ಆಗದೇನೂ ಇರ್ಬೋದು. ಸೊ ಇದಕ್ಕೆ ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಚೆಕ್ ಮಾಡಿದೆ ನಾನು. ಏನೂ ಇಲ್ಲ, ಆ ಥರನೇ ಅಡ್ಜಸ್ಟ್ ಮಾಡಿ ಸ್ಟಿಚ್ನ ಹಾಕ್ತೀನಿ ನಾನು. ಕೆಲವೊಂದು ಸಲ ನಾವು ಮಾಡಿಕೊಟ್ಟ ಡಿಸೈನ್ ಕಸ್ಟಮರ್ಸ್ಗೆ ಇಷ್ಟ ಆಗದೆ ಹೋಗ್ಬೋದು. ಕಸ್ಟಮರ್ ಹೇಳಿದ್ದನ್ನೇ ನಾವು ಸ್ಟಿಚ್ ಮಾಡಿಕೊಟ್ರೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಸಲ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಅವ್ರು ಏನು ಹೇಳಿರ್ತಾರೆ ಅಷ್ಟು ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ. ಕೆಲವ್ರಿಗೆ ಈಗ ನಾನೇನಾದರೂ ಡಿಸೈನ್ ಮಾಡಿಕೊಟ್ಟು ಇಷ್ಟಪಟ್ಟು ಹಾಕ್ಕೊಳ್ಳೋರ್ಗಾದರೆ ಅವ್ರಿಗೇನಾದರೂ ಕ್ರಿಯೇಟಿವಿಟಿಯಾಗಿ ಮಾಡಿಕೊಡ್ಬೋದು, ಅವ್ರು ಹಾಕ್ಕೋತಾರೆ ಅನ್ನೋ ಖುಷಿ ಇದ್ದರೆ. ಸೊ ಕೆಲವರು ಹಾಕ್ಕೊಳ್ಳಲ್ಲ, ಅದು ನನಗೆ ಬೇಡ, ಅದನ್ನು ನಾನು ಹೇಳಲಿಲ್ಲ, ನೀವು ರಿಮೂವ್ ಮಾಡಿಕೊಡಿ ಅಂತಲೇ ಹೇಳ್ತಾರೆ ಡೈರೆಕ್ಟಾಗಿ. ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಅವ್ರು ಏನು ಹೇಳಿದರೆ ಅಷ್ಟು ಮಾತ್ರ ಸ್ಟಿಚ್ ಮಾಡಿ ಕೊಡ್ತೀನಿ. ಸೊ ಹಾಕ್ಕೊಳ್ತೀನಿ ಅಂತ ಹೇಳೋರು ನೀವು ಯಾವುದೇ ರೀತಿ ಡಿಸೈನ್ ಮಾಡಿ ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ದವ್ರಿಗೆ ನಾನು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಈ ರೀತಿ ಬ್ಲೌಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಪೈಪಿಂಗ್ ಯಾರಿಗೆ ನಾರ್ಮಲ್ ಪೈಪಿಂಗ್ ಕೊಡೋಕ್ಕೆ ಬರಲ್ಲ ಅನ್ನೋರಿಗೆ ಇದು ಬೆಸ್ಟು ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀಟಾಗಿ ನೀವು ಕಲ್ತ್ಕೋಬೋದು ಯಾವ ರೀತಿ ಅಂತ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹೇಗನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಸ್ ಹಾಕಿದ್ದೀನಿ ನಾನು, ಇನ್ನೂ ಬೇಜಾನು ಹಾಕಿದ್ದೀನಿ. ಈ ಒಂದು ನಾರ್ಮಲ್ ಪೈಪಿಂಗ್ ಕೊಡೋನ್ನೇ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಯಾವ ರೀತಿ ಅಂತ ಕಲೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.